ಇನ್ನು ಮೂಡಾದಲ್ಲಿ 50-50 ಅನುಪಾತದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಒಂದಷ್ಟು ಅಕ್ರಮಗಳು ನಡೀತಾ ಇವೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಆರೋಪಗಳು ಬರ್ತಾ ಇವೆ. ಸಿಎಂ ಪತ್ನಿಗೂ ಕೂಡ 50-50 ಅನುಪಾತದಲ್ಲಿ ಭೂಮಿ ಸಿಕ್ಕಿದೆ. 1997ರಲ್ಲಿ ಪ್ರಾಧಿಕಾರ ವಶಕ್ಕೆ ಪಡೆದಿದ್ದಂತಹ ಒಂದು ಭೂಮಿಗೆ ಪರ್ಯಾಯವಾಗಿ 2021ರಲ್ಲಿ ಸಿಎಂ ಪತ್ನಿಯವರಿಗೂ ಕೂಡ ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಸೈಟ್ ಮಂಜೂರಾಗಿತ್ತು ಅನ್ನುವಂಥ ವಿಚಾರ. ಮೂಡಾ ನೋಟಿಫೈ ಮಾಡಿ ಕೈಬಿಟ್ಟಿದ್ದಂತಹ ಒಂದು ಭೂಮಿಗೆ ಪರಿಹಾರದ ರೂಪದಲ್ಲಿ ಬೇರೆ ಭಾಗದಲ್ಲಿ ಬೇರೆ ಜಾಗದಲ್ಲಿ ಪರಿಹಾರದ ರೂಪದಲ್ಲಿ ಕೊಟ್ಟಿರುವಂತಹ ಒಂದು ಸೈಟ್. ಸೊ ಅದು ಈಗ ಸಾಕಷ್ಟು ಒಂದು ಅನುಮಾನದ ಕೇಂದ್ರ ಬಿಂದುವಾಗಿದೆ. ಸೊ ಈಗ ಮೂಡಾದಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಅವರ ಪತ್ನಿಯ ಹೆಸರಿನಲ್ಲಿ ನೋಡಿ, ಶ್ರೀಮತಿ ಪಾರ್ವತಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು. ಸೊ ಅವರಿಗೆ ಈಗ ಜಾಗ ಬೇರೆ ಬದಲಿ ನಿವೇಶನ ಅಂತ ನಾವೇನು ಹೇಳ್ತೀವಿ, ಪರಿಹಾರದ ರೂಪದಲ್ಲಿ ಅಂದರೆ ಇಲ್ಲಿ ಕೊಡೋದಕ್ಕಾಗಿಲ್ಲ, ನಿಮಗೆ ಬೇರೆ ಬದಲಿ ಜಾಗದಲ್ಲಿ ಪರಿಹಾರದ ರೂಪದಲ್ಲಿ ನಾವು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಇನ್ನೊಂದು ಜಮೀನು ಮಂಜೂರಾಗುತ್ತಲ್ಲ, ಅಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಆರೋಪ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಆ್ಯಕ್ಚುಲಿ ಏನು ಪ್ರಕರಣ ಇದು? ಇವರಿಗೆ ಎಲ್ಲಿ ಸೈಟ್ ಮಂಜೂರಾಗಿತ್ತು, ಅದಕ್ಕೆ ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಏನಾದರೂ ಸೈಟ್ ಕೊಟ್ಟಿದ್ದಂತ, ಅಥವಾ ಏನು ಎಕ್ಸಾಕ್ಟಾಗಿ ಏನು ನಡೆದಿರುವಂಥದ್ದು ಅಕ್ರಮದ ಬಗ್ಗೆ ಇರುವಂಥ ಆರೋಪ ಏನು ದಿಲೀಪ್? ಖಂಡಿತವಾಗ್ಲೂ ರೆಹಮಾನ್, ಏನು ಅಂತಂದ್ರೆ ಇದು ಇವರು ಒಬ್ಬರ ವಿಚಾರ ಅಲ್ಲ, ಮೈಸೂರಿನಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಈ ಒಂದು ವಿಚಾರ, ಸೈಟ್ ಹಂಚಿಕೆ ವಿಚಾರದಲ್ಲಿ ಎನ್ನುವಂಥದ್ದು ಈಗ ಆರೋಪ ಇರುವಂತದ್ದು. ಅದರಲ್ಲೂ ಬಿಜೆಪಿ ನಾಯಕರುಗಳು ಆರೋಪ ಮಾಡ್ತಾ ಇರೋದು ಸುಮಾರು 2,000-3,000 ಕೋಟಿಯಷ್ಟು ಅಕ್ರಮ ನಡೆದಿದೆ ಅನ್ನುವಂಥದ್ದು. ಅಂದ್ರೆ 80-90ರ ದಶಕದಲ್ಲಿ ಸೈಟ್ ಅನ್ನ ಮೂಡ ವಶಪಡಿಸ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ವಶಪಡಿಸ್ಕೊಂಡಂತ ಸೈಟ್ಗಳಿಗೆ ಈಗ ಬದಲಿ ನಿವೇಶನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅದು ಒಂದು ಆರೋಪ. ಆದ್ರೆ ಮತ್ತೊಂದು ಆರೋಪ ಅಂತಂದ್ರೆ ಅಂದ್ರೆ ಆ ಪ್ರದೇಶದಲ್ಲಿ ವಶಪಡಿಸಿಕೊಂಡಂತ ಇರುವಂತ ಪ್ರದೇಶದಲ್ಲಿ ಕಡಿಮೆ ಬೆಲೆಯ ಭೂಮಿಯನ್ನ ವಶಪಡಿಸ್ಕೊಂಡಿರ್ತಾರೆ. ಆದ್ರೆ ಈಗ ಪ್ರೈಮ್ ಪ್ಲೇಸ್ ಗಳಲ್ಲಿ ಅಂದ್ರೆ ಪ್ರಮುಖವಾದಂತ ಸ್ಥಳಗಳಲ್ಲಿ ಬದಲಿ ನಿವೇಶನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಒಂದು ವಿಚಾರವಾಗಿ ಈಗ ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧ ಇರುವಂತದ್ದು ಅದೇ ರೀತಿಯಾದಂತ ಆರೋಪ. ಅಂದ್ರೆ ಕೆಸರೆ ಗ್ರಾಮದಲ್ಲಿ ಅವರು ಸೈಟ್ ಅನ್ನ ಪಡೆದುಕೊಂಡಿರ್ತಾರೆ, ಆದ್ರೆ ಅವ್ರಿಗೆ ವಿಜಯನಗರ ಭಾಗದಲ್ಲಿ ಅವರು ಸೈಟ್ ಅನ್ನ ಬದಲಿಯಾಗಿ ಪಡೆದುಕೊಂಡಿದ್ದಾರೆ. ಇದು ಹೆಚ್ಚಿನ ಅಮೌಂಟ್ ಇರುವಂತ ಜಾಗ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತ ಆರೋಪ. ಈ ಒಂದು ವಿಚಾರವಾಗಿ ಈಗ ತನಿಖೆ ಮಾಡ್ಬೇಕು ಅನ್ನುವಂತ ಒತ್ತಾಯ ಈಗ ಎಲ್ಲರ ಬಾಯಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು ರೆಹಮಾನ್. ಓಕೆ, ಇದಕ್ಕೆ ಸಿಎಂ ಕಡೆಯಿಂದ ಆಗಲಿ ಅಥವಾ ಅವರ ಪತ್ನಿಯ ಹೆಸರು ಕೂಡ ಈಗ ಕೇಳಿ ಬಂದಿರೋದ್ರಿಂದಾಗಿ ಅವ್ರ ಕಡೆಯಿಂದ ಏನಾದರೂ ರಿಯಾಕ್ಷನ್ಸ್ ಬಂದಿದೆಯಾ ದಿಲೀಪ್ ಇದ್ರ ಬಗ್ಗೆ? ಸಿಎಂ ಅವರ ಪತ್ನಿ ಆಗಲಿ ಅಥವಾ ಅವರ ಸಂಬಂಧಿಕರಾಗಲಿ ಯಾರಾದರೂ ಒಬ್ರು ಮಾತಾಡಿದಾರ ಈ ವಿಚಾರವಾಗಿ? ಖಂಡಿತವಾಗ್ಲಿ ಈಗ ಸಿಎಂ ಅವರೇ ಈ ಒಂದು ವಿಚಾರವಾಗಿ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಕಾನೂನು ಪ್ರಕಾರವಾಗಿ ಅವ್ರಿಗೆ ಏನೆಲ್ಲ ದಕ್ಕಬೇಕಿತ್ತು ಆ ಕಾನೂನು ಪ್ರಕ್ರಿಯೆಯಲ್ಲೇ ನಾವು ಸೈಟ್ ಅನ್ನ ಪಡೆದುಕೊಂಡಿದ್ವಿ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಅವರು ತಮ್ಮ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಕೂಡ ಅಫಿಡೇವಿಟ್ ನಲ್ಲಿ ಈ ಒಂದು ಸೈಟ್ ಗಳನ್ನ ನಮೂದು ಮಾಡಿದ್ದಾರೆ. ಆದ್ರೆ ಪ್ರಮುಖವಾದಂತ ವಿಚಾರ ಇರುವಂತದ್ದು ಕಡಿಮೆ ಬೆಲೆಯ ಸೈಟ್ ಗಳನ್ನ ಅಂದ್ರೆ ಜಾಗವನ್ನ ಮೂಡ ವಶಪಡಿಸಿಕೊಂಡು ಅದರ ಬದಲಾಗಿ ಬೇರೆ ಸ್ಥಳಗಳಲ್ಲಿ ಅಂದ್ರೆ ಮೈಸೂರಿನಲ್ಲಿರುವಂತ ಪ್ರೈಮ್ ಪ್ಲೇಸ್ ಗಳಲ್ಲಿ ಇವರಿಗೆ ಸೈಟ್ ಅನ್ನ ಬದಲಿಯಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅದು ಕೇವಲ ಸಿಎಂ ಅವರ ಪತ್ನಿ ಮಾತ್ರ ಅಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಇದೇ ರೀತಿಯಾದಂತ ಸೈಟ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅದ್ರಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಇದೇ ರೀತಿ ಸಾಕಷ್ಟು ಜನರಿಗೆ ರೈತರಿಗೆ ಬದಲಿ ನಿವೇಶನ ಕೊಡಬೇಕು ಅಥವಾ 50-50 ಅನುಪಾತದಲ್ಲಿ ಸೈಟ್ ಗಳನ್ನ ಕೊಡಬೇಕು. ಆದ್ರೆ ಅವ್ರು ಯಾರಿಗೂ ಕೂಡ ಸೈಟ್ ಗಳನ್ನ ಅಥವಾ ಬದಲಿ ನಿವೇಶನ ಅಥವಾ ಪರಿಹಾರ ರೂಪದಲ್ಲಿ ಹಣವನ್ನ ಕೊಟ್ಟಿಲ್ಲ. ಆದ್ರೆ ಇವ್ರಿಗೆ ಸಿದ್ದರಾಮಯ್ಯನವರ ಪತ್ನಿ ಅನ್ನುವಂತ ಕಾರಣಕ್ಕೋಸ್ಕರ ಕೊಟ್ಟ ಅನ್ನುವಂತ ಕೂಡ ಈಗ ಅನುಮಾನ ಇರುವಂತದ್ದು. ಯಾಕಂದ್ರೆ ಸಹಜವಾಗಿ ಪ್ರಭಾವವನ್ನ ಬೆಳೆಸಿರುವಂತದ್ದು. 2017ರಲ್ಲೂ ಕೂಡ ಅವರು ಅರ್ಜಿಯನ್ನ ಹಾಕೊಳ್ತಾರೆ. 2017ರಲ್ಲಿ ಅರ್ಜಿ ಹಾಕೊಂಡು ಹಾಗೂ ಕೂಡ ತೀರ್ಮಾನ ಆಗಲ್ಲ, ಅವ್ರಿಗೆ ಹಣ ಕೊಡ್ಬೇಕು ಅನ್ನುವಂಥದ್ದು ಇರುತ್ತೆ. ಆದ್ರೆ 2021ರಲ್ಲಿ ಅವರು ಬದಲಿಯಾದಂತ ನಿವೇಶವನ್ನ ಪಡೆದುಕೊಂಡಿರುವಂತದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ರಾಮನ್, ಥ್ಯಾಂಕ್ ಯು ದಿಲೀಪ್.